ಓಂ ಶಾಂತಿ ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಸಾವನ್ನ ಗೆಲ್ಲೋದು ಹೇಗೆ? ಸಾಯದೆ ನಾವು ಇರ್ಬೋದಾ ಶಾಶ್ವತವಾಗಿ? ಇದಕ್ಕೆ ನಾವು ಏನು ಮಾಡಬೇಕು? ಇದ್ರ ಬಗ್ಗೆ ನಾವು ಇವತ್ತು ಮಾಹಿತಿ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಪ್ರಾಣ ಹೋಗದೆ ಇರ್ಬೇಕಾದ್ರೆ ನಾವು ಏನು ಮಾಡಬೇಕು? ಈಗಾಗಲೇ ನಾನು ಪ್ರಾಣ ಯಾವ ರೀತಿ ನಮ್ಮ ಶರೀರದಿಂದ ಹೊರಗಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಭಾಗದಲ್ಲಿ ನಾನು ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ನಿಮ್ಮ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿದರೆ ಭಾಗ 2 ಇದನ್ನು ಕಂಟಿನ್ಯೂ ಮಾಡಿ. ನೋಡಿಲ್ಲ ಅಂದರೆ ಹಿಂದಿನ ಭಾಗ ತಪ್ಪದೇ ನೋಡಿ. ಪ್ರಾಣಗಳ ಬಗ್ಗೆ ಅದರಲ್ಲಿ ಮಾಹಿತಿ ಇದೆ. ಪ್ರಾಣಗಳು ನಮ್ಮ ಶರೀರದಲ್ಲಿರುತ್ತೆ. ಅದರ ಬಗ್ಗೆ ಎಲ್ಲ ಮಾಹಿತಿ ನಾನು ಹಿಂದಿನ ಭಾಗದಲ್ಲಿ ಹಾಕಿದ್ದೀನಿ. ಈಗ ಈ ಭಾಗದಲ್ಲಿ ಪ್ರಾಣವನ್ನು ನಾವು ತಡೆಯೋದು ಹೇಗೆ ಅಂತ ನಾನು ಹಿಂದಿನ ಭಾಗದಲ್ಲಿ ಹೇಳಿದ್ದೀನಿ. ಯಾವುದಾದ್ರೂ ಆಕ್ಸಿಡೆಂಟ್ ಆಗಿ ನೇಣು ಹಾಕ್ಕೊಂಡು ಅಗ್ನಿ ಅವಘಡಗಳಾಗಿ, ಸುನಾಮಿ, ಭೂಕಂಪಗಳಾಗಿ, ಅಥವಾ ಯಾರಾದರೂ ಕೊಲೆ ಮಾಡಿದ್ರೆ ಅಥವಾ ಆಯುಸ್ಸು ಮುಗಿದೋದ್ರೆ ನಾವು ಸತ್ತೋಗ್ತೀವಿ. ಜೀವರಾಶಿಗಳೆಲ್ಲವೂ ಸತ್ತೋಗ್ತವೆ. ಒಂದು ವೇಳೆ ಉಳಿಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಸಾಯದೆ ನಾವು ತುಂಬ ವರ್ಷಗಳ ಕಾಲ ಜೀವಿಸೋದು ಹೇಗೆ ಅಂತ ಈ ಪ್ರೋಗ್ರಾಮಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ರೀತಿ ನಾವು ಸಾವನ್ನು ಗೆಲ್ಬೋದು ಅನ್ನೋದು ಈ ವಿಡಿಯೋನಲ್ಲಿ ನಿಮಗೆ ಒಂದಷ್ಟು ಮಾಹಿತಿಯನ್ನು ನಾನು ಕೊಡ್ತೀನಿ. ನೋಡಿ ಇವರ ವೈಜ್ಞಾನಿಕವಾಗಿ ವಿಜ್ಞಾನ ಏನು ಹೇಳುತ್ತೆ, ವೈಜ್ಞಾನಿಕವಾಗಿ ಅದರ ಪ್ರಕಾರ ಆಧ್ಯಾತ್ಮ ಏನು ಹೇಳುತ್ತೆ, ಅದರ ಪ್ರಕಾರ ನಾವು ಈ ಒಂದು ಭಾಗದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಶರೀರ ಆಗಲಿ ಹುಟ್ಟಿದ ಮೇಲೆ ಸತ್ತೋಗುತ್ತೆ, ಹುಟ್ಟಿದ ಮೇಲೆ ಸತ್ತೋಗುತ್ತೆ, ಬದುಕೋದಿಲ್ಲ. ಮತ್ತೆ ಪುನರ್ಜನ್ಮ, ಮತ್ತೆ ಜನ್ಮ, ಮತ್ತೆ ಪುನರ್ಜನ್ಮ, ಮತ್ತೆ ಸಾವು, ಹುಟ್ಟು ಸಾವು, ಹುಟ್ಟು ಸಾವು. ಇದೊಂದು ಚಕ್ರ, ಸೃಷ್ಟಿ ಚಕ್ರ ಅಂತ ವೇದಗಳಲ್ಲಿ, ಪುರಾಣಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಕೆಲವರೆಲ್ಲ ದೊಡ್ಡವರು ಹೇಳೋದನ್ನು ನೀವು ಕೇಳಿರ್ತೀರ. ಹಾಗೆ ನೀವು ಓದಿ ತಿಳ್ಕೊಂಡಿರ್ತೀರ ಅಲ್ವಾ? ಆದರೆ ಸಾವನ್ನ ಗೆದ್ದವರೇ ಇಲ್ವಾ? ಚಿರಂಜೀವಿಗಳಿಲ್ವಾ? ಇದಾರಲ್ವಾ? ಹನುಮಂತ ದೇವರು ಇದ್ದಾನೆ, ಅಶ್ವತ್ಥಾಮ ಬೇರೆ ಇದ್ದಾನೆ ಅಂತಾರೆ, ದ್ರೋಣಾಚಾರ್ಯ ಇದ್ದಾರೆ ಅಂತಾರೆ. ಹಾಗೆ ಭಕ್ತ ಧ್ರುವ, ಮಾರ್ಕಂಡೇಯ ಇದ್ದಾರೆ. ಹಾಗೆ ಭಕ್ತ ಧ್ರುವ ಇದ್ದಾರೆ, ಮಾರ್ಕಂಡೇಯ ಇದ್ದಾರೆ. ಹಾಗೆ ನಾರದ ಮಹರ್ಷಿಗಳಿದ್ದಾರೆ. ಇನ್ನೂ ಸಾಕಷ್ಟು ಸಪ್ತರ್ಷಿಗಳಿದ್ದಾರೆ. ಅಷ್ಟೇ ಯಾಕೆ ಹನುಮಂತ ದೇವರಿಲ್ವಾ? ಶ್ರೀರಾಮ ಭಕ್ತ, ಶ್ರೀರಾಮ ದೂತ, ಬಜರಂಗಿ ಬಲ್ಲಿ, ಅಷ್ಟಮಹಾಸಿದ್ಧಿ ಸ್ವರೂಪ, ಮಹಾಶಕ್ತಿಮಾನ್ ಸೂಪರ್ಮ್ಯಾನ್ ಹನುಮಂತ ಇದ್ದಾರೆ. ಇವರೆಲ್ಲ ಇರಬೇಕಾದ್ರೆ ನಾವ್ಯಾಕೆ ಸಾವನ್ನ ಗೆಲ್ಲಕ್ಕಾಗಲ್ಲ ಅನ್ನೋದೊಂದು ಪ್ರಶ್ನೆ ನನ್ನ ಬಾಲ್ಯದಲ್ಲೇ ನನಗೆ ಬಂತು. ಅದಕ್ಕೆ ನಾನು ಮಾಡಿದ್ದಿಷ್ಟಪ್ಪ. ಮೊದಲು ನಾವು ಸಾವು ಯಾಕೆ ಬರುತ್ತೆ ಅಂತ ಕಂಡುಹಿಡಬೇಕು. ಮೊದಲನೇದು, ಸಾವು ಯಾಕೆ ಬರುತ್ತೆ? ಯಾರಾದರೂ ನಮ್ಮನ್ನು ಕೊಲೆ ಮಾಡಿದ್ರೆ ಸಾವು ಬರುತ್ತೆ. ನಾವೇ ನೇಣು ಹಾಕ್ಕೊಂಡ್ರೆ ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಾವು ಬರುತ್ತೆ. ಹಾಗೆ ಆಯುಸ್ಸು ಮುಗಿದೋದ್ರೆ ಬರುತ್ತೆ ಅಂತಾರೆ. ಸರಿ, ಒಂದು ಕೆಲಸ ಮಾಡೋಣ. ಏನೇ ಆಗಲಿ, ಇಲ್ಲಿ ಸಾವು ಅನ್ನೋದು ಬರುತ್ತೆ. ಅದು ಬರ್ತಾ ಹಾಗೆ ಇರ್ಬೇಕಾದ್ರೆ ಏನು ಮಾಡಬೇಕು? ನಮ್ಮನ್ನು ಯಾರೂ ಕೊಲೆ ಮಾಡಬಾರ್ದು. ಮನುಷ್ಯರಷ್ಟೇ ಅಲ್ಲ, ಪ್ರಾಣಿಗಳು ನಮ್ಮನ್ನು ಸಾಯಿಸಬಾರ್ದು, ದುಷ್ಟಶಕ್ತಿಗಳು ಸಾಯಿಸಬಾರ್ದು. ಕಡೆಗೆ ಯಮಧರ್ಮ ಅಂತಾರೆ, ಆತನೂ ನಮ್ಮನ್ನು ಸಾಯಿಸಬಾರ್ದು. ಕಡೆಗೆ ಮಹಾಕಾಲ ಶಿವ ಅಂತಾರೆ, ಆತನೂ ನಮ್ಮನ್ನು ಸಾಯಿಸಬಾರ್ದು. ಅದಕ್ಕೆ ನಾವೇನು ಮಾಡಬೇಕು? ನಿಮಗೆ ಗೊತ್ತೇ ಇದೆ, ನಾವು ಅವರು ಭಕ್ತರಾಗ್ಬಿಟ್ರೆ ಖಂಡಿತ ನಾವು ಅವರ ಸೂತ್ರಗಳನ್ನು, ತತ್ವಗಳನ್ನು ಪರಿಪಾಲನೆ ಮಾಡಿದ್ರೆ, ಅಂದರೆ ನ್ಯಾಯ, ನೀತಿ, ಸತ್ಯ, ಧರ್ಮನ ಪರಿಪಾಲನೆ ಮಾಡಿದ್ರೆ ಖಂಡಿತ ಅವರ ಆಶೀರ್ವಾದ ನಮಗಿರುತ್ತೆ. ಇದು ಮೊದಲನೇದು. ಎರಡನೇದು, ನಮಗೆ ಯಾರು ಅನರ್ಥಗಳು ಮಾಡಬಾರ್ದು, ನಮಗೆ ತೊಂದರೆ ಮಾಡಬಾರ್ದು. ಅಂದರೆ ಮೊದಲು ಗ್ರಹ ಬಲಗಳ ಶಕ್ತಿ ನಮ್ಮ ಅಧೀನಕ್ಕೆ ಬರಬೇಕು. ಗ್ರಹ ಬಲಗಳ ಶಕ್ತಿ, ಸಿದ್ಧಿಶಕ್ತಿ, ಮಂತ್ರಶಕ್ತಿ ನಮ್ಮ ಅಧೀನಕ್ಕೆ ಬರಬೇಕು. ಅಂದರೆ ಗ್ರಹ ಬಲಗಳು ನಮ್ಮಿಷ್ಟ ಪ್ರಕಾರ ನಡೀತವೆ. ಅಂದರೆ ಸೃಷ್ಟಿ ಚಕ್ರ ನಮ್ಮಿಷ್ಟ ಪ್ರಕಾರ ನಡೀತದೆ. ಆಗ ನಮ್ಮನ್ನು ಯಾರೂ ಸಾಯಿಸೋಕ್ಕಾಗಲ್ಲ. ಇದು ಎರಡನೇದು. ಇನ್ನು ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು. ಅಂದರೆ ನಮಗೆ ಯಾವುದೇ ರೋಗ ಇರಬಾರ್ದು, ಸಾಲದ ಬಾಧೆ ಇರಬಾರ್ದು, ಯಾವುದೇ ಕಷ್ಟಗಳಿರಬಾರ್ದು ಅಲ್ವಾ? ಹಾಗೆ ನೋವು ಅನ್ನೋದು ನಮಗಿರಬಾರ್ದು. ನಮ್ಮ ಕಣ್ಮುಂದೆ ಯಾರೇ ನಮ್ಮ ಬಂಧುಗಳು ತೀರೋದ್ರು, ಅಂದರೆ ಸತ್ತು ಹೋದ್ರು, ನಮ್ಮ ತಾಯಿ, ತಂದೆ, ಅಕ್ಕ, ತಮ್ಮ, ಬಂಧು ಬಳಗ, ಮಕ್ಕಳು, ಹೆಂಡತಿ ಯಾರೇ ತೀರೋದ್ರು, ನಾವು ಅವ್ರ ಮೇಲೆ ಮೋಹ ಇಟ್ಕೊಂಡು ಸಾಯಬಾರ್ದು. ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದು ಒಂದು. ಮೊದಲು ನಾವು ಆಸೆಯನ್ನು ಬಿಡಬೇಕು. ಹಾಗೆ ಹಿಂಸೆಯನ್ನು ಬಿಡಬೇಕು. ಯಾವುದೇ ಪ್ರಾಣಿಗಳನ್ನು ನಾವು ಹಿಂಸೆ ಮಾಡಬಾರ್ದು. ಹಾಗೆ ಆಸೆ ಆಕಾಂಕ್ಷೆಗಳು ಇಟ್ಕೋಬಾರ್ದು. ಏನೋ ಸರಳವಾದ ಜೀವನ ಮಾಡಬೇಕು, ಸುಂದರವಾದ ಜೀವನ ಮಾಡಬೇಕು.
ನಮಗೇನು ಬೇಕು ಅವಶ್ಯಕತೆಗಳಿಗೆ ಮಿತವಾದ, ಸರಳವಾದ, ತೃಪ್ತಿಕರವಾದ ವ್ಯವಸ್ಥೆ, ಸೌಕರ್ಯ, ಸೌಲಭ್ಯ ಅಷ್ಟಕ್ಕೆ ಮಾತ್ರ ನಾವು ಹೋರಾಟ ಮಾಡಬೇಕಿಲ್ಲಿ. ಅದನ್ನು ಬಿಟ್ಟು ವಿಪರೀತ ಬುದ್ಧಿ, ದುರಾಲೋಚನೆ, ದುರ್ಬುದ್ಧಿ, ದುರ್ಮಾರ್ಗ ಇವಿಟ್ಕೊಬಿಟ್ರೆ ಖಂಡಿತ ನಾವು ಯಮಧರ್ಮ ಕೋಪ ಮಾಡ್ಕೊಳ್ತಾನೆ. ಯಮನ ಕೋಪಕ್ಕೆ ನಾವು ಗುರಿ ಆಗ್ತೀವಿ. ಆಗ ಶನೇಶ್ವರ ಬಂದು ಹೆಗಲ ಮೇಲೆ ಕೂತ್ಕೊತಾನೆ. ದಾರಿದ್ರ ಆ ಜ್ಯೇಷ್ಠಲಕ್ಷ್ಮಿ ಬಂದು ಒಕ್ಕರ್ಸ್ಕೊಳ್ತಾಳೆ. ರೋಗಗಳು ಬರುತ್ತೆ, ಸಾವು ಬರುತ್ತೆ. ಅದಕ್ಕೆ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮಾನಸಿಕವಾಗಿ, ದೈಹಿಕವಾಗಿ ನಾವು ಸದೃಢರಾಗಿರಬೇಕು. ಅಂದರೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮಗಳನ್ನು ಪಾಲನೆ ಮಾಡಬೇಕು. ದೈಹಿಕವಾಗಿ ಸಾತ್ವಿಕ ಆಹಾರ, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು. ಇನ್ನು ವ್ಯಾವಹಾರಿಕವಾಗಿ ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಕೆಲಸ ಇಟ್ಕೊಳ್ಳೋದು, ಎಲ್ಲಂದ್ರಲ್ಲಿ ಓಡಾಡೋದು, ಅಂದರೆ ಬಸ್ಗಳಲ್ಲಿ, ಕಾರುಗಳಲ್ಲಿ, ಟೂ ವೀಲರ್ಗಳಲ್ಲಿ, ಟ್ರೈನ್ಗಳಲ್ಲಿ, ಪ್ಲೇನ್ಗಳಲ್ಲಿ ಓಡಾಟ. ಎಲ್ಲಿ ನೋಡಲಿ ಓಡಾಡೋದು, ಯಾವಾಗಲೂ ಓಡಾಟ. ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಲ್ಲಿ ಸುತ್ತೋದು, ಇಲ್ಲಿ ಸುತ್ತೋದು ಮಾಡ್ತಾಯಿದ್ರೆ ಒಂದಲ್ಲ ಒಂದು ಸಾರಿ ಆಕ್ಸಿಡೆಂಟ್ ಆಗಲೇಬೇಕಲ್ವಾ, ಸಾಯಲೇಬೇಕಲ್ವಾ, ಇಲ್ಲ ಕೈ ಕಾಲು ಮುರ್ಕೋಬೇಕಲ್ವಾ, ಇದೆಲ್ಲ ಬೇಕಾ? ಇನ್ನು ಅನಾರೋಗ್ಯ ಯಾಕೆ ಬರುತ್ತೆ? ಕುಡಿಯೋ ನೀರು ಶುದ್ಧವಾಗಿರಲ್ಲ, ತಿನ್ನೋ ಆಹಾರ ಶುದ್ಧವಾಗಿರಲ್ಲ, ತಿನ್ನಬಾರ್ದೆಲ್ಲ ತಿನ್ನೋದು, ಕುಡಿಬಾರ್ದ ಕಡೆಲ್ಲ ಕುಡಿಯೋದು ನೀರನ್ನ. ಅಟ್ಲೀಸ್ಟ್ ಬಾಟಲ್ ಕೂಡ ಜೊತೆನಲ್ಲಿ ಎತ್ಕೊಂಡೋಗಲ್ಲ. ಜೊತೆನಲ್ಲಿ ಬಾಟಲ್ ಎತ್ಕೊಂಡೋದ್ರು ಅವರು ಇವರು ಎಲ್ಲರೂ ಒಂದೇ ಬಾಟ್ಲಲ್ಲಿ ನೀರು ಕುಡಿಯೋದು. ಈ ರೀತಿ ಮಾಡಿದಾಗ ನಾನಾ ರೀತಿಯ ಸಾಂಕ್ರಾಮಿಕ ರೋಗಗಳು, ಅಂಟು ರೋಗಗಳು ಒಬ್ಬರಿಂದ ಒಬ್ರಿಗೆ ಬರ್ತವೆ. ಇದರಿಂದ ಮನುಷ್ಯನಿಗೆ ಸಾವು ಬರುತ್ತೆ, ಮರಣ ಬರುತ್ತೆ, ಸತ್ತು ಹೋಗ್ತಾರೆ. ಇನ್ನು ಶತ್ರುಗಳನ್ನು ಇಟ್ಕೊಳ್ಳೋದು. ಶತ್ರುಗಳಂದ್ರೆ ಯಾರು? ಚಿಕ್ಕಾಪಟ್ಟೆ ಜನಗಳ ಮೇಲೆ ಜಗಳ ಮಾಡೋದು, ಅವ್ರ ಮೇಲೆ ಇವ್ರ ಮೇಲೆ ಫೈಟ್ ಮಾಡೋದು, ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು. ಈ ರೀತಿ ಶತ್ರುತ್ವನ ಕಟ್ಕೋತಾರೆ. ತುಂಬ ಮಂದಿ ಈ ಕೆಲಸ ಮಾಡ್ತಾರೆ. ಲಾಸ್ಟಿಗೆ ಆ ಶತ್ರುಗಳಿಂದಾನೇ ಒಡಿಸ್ಕೊಂಡು ಸತ್ತೋಗ್ತಾರೆ. ನೀವು ನೋಡಿರ್ಬೋದು ಸಿನಿಮಾಗಳಲ್ಲಿ ಅಥವಾ ನಿಜ ಜೀವನದಲ್ಲಿ. ಈ ರೌಡಿಗಳು, ಗಿವುಡಿಗಳು ಅಂತಾರಲ್ಲ, ಅವರೆಲ್ಲ ರೌಡಿಸಮ್ ಮಾಡ್ತಾರೆ. ಬೇರೆ ರೌಡಿಗಳಿಂದ ಅಥವಾ ಬೇರೆ ಗುಂಪುಗಳಿಂದ, ತಂಡಗಳಿಂದ, ಟೀಮ್ಗಳಿಂದ ಲಾಸ್ಟ್ಗೆ ಓಡಿಸ್ಕೊಂಡು ಸತ್ತೋಗ್ತಾರೆ. ಇದೆಲ್ಲ ಬೇಕಾ? ಒಟ್ಟಿನಲ್ಲಿ ಮರಣ ಯಾವುದೋ ಒಂದು ರೀತಿಯಲ್ಲಿ ಬರುತ್ತೆ. ಇನ್ನು ಪ್ರಾಣಿಗಳಿಂದನೂ ಮರಣ ಬರುತ್ತೆ. ಈಗ ಸರ್ಪದೋಷ ಅಂತಾರೆ, ಸರ್ಪಗಳಿಂದ ಮರಣ ಬರುತ್ತೆ, ಅಥವಾ ಇನ್ಯಾವುದೋ ಪ್ರಾಣಿಯಿಂದ ಮರಣ ಬರುತ್ತೆ. ಇವೆಲ್ಲ ಬರಬಾರ್ದು ಅಂದ್ರೆ ಏನು ಮಾಡಬೇಕು? ನಾನು ಮೊದಲೇ ಹೇಳಿದ್ದೀನಿ, ನ್ಯಾಯ, ನೀತಿ, ಸತ್ಯ, ಧರ್ಮ ಇಷ್ಟನ್ನು ನಾವು ಪಾಲನೆ ಮಾಡಬೇಕು. ಆಗ ನಮಗೆ ಯಾವುದೇ ಪ್ರಾಣಿಗಳು, ಯಾವುದೇ ಶಕ್ತಿಗಳು ನಮ್ಮ ಹತ್ರ ಸುಳಿಯೋದಿಲ್ಲ, ನಮಗೆ ತೊಂದರೆ ಮಾಡೋದಿಲ್ಲ, ಮಾಡೋಕ್ಕೂ ಆಗಲ್ಲ. ನಮ್ಮ ಹತ್ರ ಬಂದರೆ ಅವೇ ನಾಶ ಆಗ್ತವೆ. ಯಾಕಂದರೆ ನಮ್ಮಲ್ಲಿ ಯೋಗ ಶಕ್ತಿ, ತಪಶಕ್ತಿ, ಜಪ, ತಪ, ಧ್ಯಾನ ಇದೆಲ್ಲ ಇರುತ್ತೆ. ಆಗ ನಮಗೆ ಅಷ್ಟಮಹಾಸಿದ್ಧಿಗಳು ಇರುತ್ತೆ ನಮ್ಮಲ್ಲಿ. ಅಷ್ಟಮಹಾಸಿದ್ಧಿಗಳು ಅಂದರೆ, ನೀವು ಚಿಕ್ಕದಾಗಿದ್ದೀರಿ ಅಂತ ಇಟ್ಕೊಳ್ಳಿ, ಒಂದು ಇರುವೆ ಗಾತ್ರಕ್ಕೆ ಬೇಕಾದರೂ ನೀವು ರೂಪ ತಾಳ್ಬೋದು. ಯಾವ ರೂಪ ಬೇಕಾದ್ರೂ, ಇರುವೆನ, ಸರ್ಪನ, ಗಿಳಿನ, ಕಾಗೆನ, ಗರುಡನ, ಸಿಂಹನ, ಹುಲಿನ, ಚಿರತೆನ, ಆನೆನ, ಹಸುನ, ನಾಯಿನ, ಹಂದಿನ, ಯಾವ ರೂಪಕ್ಕೆ ಬೇಕಾದ್ರೂ ನೀವು ತಾಳ್ಬೋದು. ಇದು ರೂಪಧಾರಣ ಶಕ್ತಿ, ಅಷ್ಟಮಹಾಸಿದ್ಧಿಗಳಲ್ಲಿ ಒಂದು. ಹಾಗೆ ಎಷ್ಟು ಚಿಕ್ಕವ್ರು ಬೇಕಾದ್ರೂ ನೀವು ಆಗ್ಬೋದು, ಎಷ್ಟು ದೊಡ್ಡವ್ರು ಬೇಕಾದ್ರೂ ನೀವು ಆಗ್ಬೋದು. ಆಕಾಶದ ಎತ್ತರಕ್ಕೆ ನೀವು ಬೆಳಿಬೋದು, ಹನುಮಂತನ ಥರ. ಇದು ಒಂದು ಸಿದ್ಧಿ. ಹಾಗೆ ಯಾರೇ ನಿಮಗೆ ವಿಷಪ್ರಾಶನ ಮಾಡಿಸಿದ್ರು, ವಿಷ ಹಾಕಿದ್ರು ಕೂಡ ನಿಮಗೆ ಅದೇನೂ ಆಗಲ್ಲ. ನಿಮ್ಮ ಶರೀರದಲ್ಲಿ, ಇಡೀ ನಿಮ್ಮ ಶರೀರ ಪ್ರತಿ ಕಣ ಕಣ, ಅಣುರೇಣು ತುಣಕಾಷ್ಟವು ಅಮೃತತ್ವದಿಂದ ಕೂಡಿರುತ್ತೆ. ಅದಕ್ಕೆ ನಿಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ. ನೀವು ಮೃತ್ಯುಂಜರಾಗಿರ್ತೀರಿ. ಒಟ್ಟಾರೆ ಈ ರೀತಿ ಶಕ್ತಿಗಳನ್ನು ಪಡ್ಕೋಬೇಕು ಅಂದರೆ, ಪಡ್ಕೊಳ್ಳೋಷ್ಟು ಹೊತ್ತಿಗೆ ನೀವು ಒಬ್ಬ ಶಕ್ತಿಮಾನ್ ಆಗಿರ್ತೀರ, ಸೂಪರ್ಮ್ಯಾನ್ ಆಗಿರ್ತೀರ. ಇದರಿಂದ ಯಾರು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಕಾದ್ದೇನಪ್ಪ ಅಂದರೆ, ನಾನು ಆಗಲೇ ಹೇಳಿದೆ, ಶುದ್ಧವಾದ ಆಹಾರ, ಶುದ್ಧವಾದ ನೀರು ಮೊದಲನೇದು. ಎರಡನೇದು ಶತ್ರುತ್ವ ಕಟ್ಕೋಬಾರ್ದು ಯಾರ ಹತ್ರ. ಮೂರನೇದು ದೈವಭಕ್ತಿ, ಗುರುಭಕ್ತಿ ಇರಬೇಕು. ನ್ಯಾಯ, ನೀತಿ, ಸತ್ಯ, ಧರ್ಮಗಳನ್ನು ತಿಳ್ಕೊಂಡು ವೇದಾಂತ, ಶಿವಪುರಾಣ, ವಿಷ್ಣು ಪುರಾಣ, ಸ್ಕಂದ ಪುರಾಣ, ಮಹಾಭಾರತ, ರಾಮಾಯಣ, ಹಾಗೆ ವೇದಗಳು ಇವೆಲ್ಲವನ್ನು ಓದಿ, ಜೊತೆಗೆ ಅನ್ಯ ಧರ್ಮದ ಗ್ರಂಥಗಳು, ಬೈಬಲ್ಲು, ಕುರಾನು ಇತ್ಯಾದಿ ಎಲ್ಲವನ್ನೂ ಓದಬೇಕು. ಹಾಗೆ ಎಲ್ಲ ಧರ್ಮಗಳ ಬಗ್ಗೆ, ಗುರುಗಳ ಬಗ್ಗೆ ನಾವು ತಿಳ್ಕೋಬೇಕು. ಹಾಗೆ ನಮ್ಮಲ್ಲಿ ಪ್ರೀತಿ, ಪ್ರೇಮ, ದಯೆ, ದಾಕ್ಷಿಣ್ಯ ಇರಬೇಕು. ಇವೆಲ್ಲ ಇದ್ದಾಗ ನಮಗೆ ಸಾವು ಅನ್ನೋದೇ ಬರೋದಿಲ್ಲ. ಯಾಕಂದರೆ ಪ್ರತಿಯೊಂದು ನಮ್ಮನ್ನು ಗೌರವಿಸುತ್ತೆ, ನಮಗೆ ಗೌರವ ಕೊಡುತ್ತೆ ಹೊರತು, ನಮಗೆ ಶರಣಾಗತಿ ಆಗಿರುತ್ತೆ ಹೊರತು ನಮ್ಮ ಮೇಲೆ ವಿರೋಧವಾಗಿ ನಿಂತ್ಕೊಳ್ಳೋದಿಲ್ಲ ಯಾವ ಶಕ್ತಿನೂ. ಒಂದು ವೇಳೆ ಯಾವುದಾದ್ರೂ ಈ ಮನುಷ್ಯ, ಪ್ರಾಣಿ, ದುಷ್ಟಶಕ್ತಿಗಳು ನಮ್ಮ ಹಿಂದೆ ಬಂದರೆ, ನಮಗೆ ವಿರೋಧವಾಗಿ ನಿಂತ್ಕೊಂಡ್ರೆ ಅವು ನಾಶ ಆಗ್ತವೆ. ಅಂದರೆ ನಮ್ಮ ಶತ್ರುಗಳು ನಾಶ ಆಗ್ತವೆ. ಇದರಲ್ಲಿ ಯಾವುದೇ ರೀತಿಯ ಸಂದೇಹ ನಿಮಗೆ ಬೇಡ. ಅಂದರೆ ನೀವೇನು ಕಲಿಬೇಕು? ನ್ಯಾಯ, ನೀತಿ, ಸತ್ಯ, ಧರ್ಮ ಇವನ್ನ ಕಲಿಬೇಕು. ಯಾವುದೇ ದುರಾಲೋಚನೆ ಇರಬಾರ್ದು.
ಹಾಗೆ ಆಹಾರ ಪದಾರ್ಥಗಳಲ್ಲಿ ಒಂದು ನಿಯಮ, ಕ್ರಮ ಸಿದ್ಧಾಂತ ನಿಯಮ ಇರಬೇಕು. ಹಾಗೆ ಇದ್ದಾಗ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಹೆಚ್ಚಾಗಿ ಓಡಾಟ ಇರಬಾರ್ದು. ಹೀಗೆ ಸಾಕಷ್ಟು ಸಿಸ್ಟಮ್ ಇರ್ತದೆ. ಇದನ್ನೆಲ್ಲ ನೀವು ಕಲಿಬೇಕು, ಪಾಲನೆ ಮಾಡಬೇಕು. ಅವಾಗ ನೀವು ಖಂಡಿತ ಅಮರತ್ವವನ್ನು ಪಡಿತೀರ. ನಿಮಗೆ ಸಾವು ಅನ್ನೋದೇ ಬರೋದಿಲ್ಲ. ಲಕ್ಷಾಂತರ ವರ್ಷ, ಕೋಟ್ಯಾಂತರ ವರ್ಷ ಇದೇ ಶರೀರದಲ್ಲಿ ನೀವಿರ್ತೀರ. ರೋಗ ಅನ್ನೋದೇ ಇರೋದಿಲ್ಲ. ನಿಮಗೆ ದಾರಿದ್ರ್ಯ ಅನ್ನೋದೇ ಇರೋದಿಲ್ಲ. ಆ ಮಹಾಲಕ್ಷ್ಮಿ ನಿಮ್ಗೆ ಅಲ್ದಿರ್ತಾಳೆ. ಆ ಕುಬೇರ ಏನು ಧನ್ವಂತರ ದೇವ್, ಅಶ್ವಿನಿ ಕುಮಾರ್ ಇವರೆಲ್ಲ 33 ಕೋಟಿ ದೇವತೆಗಳು ಅಲ್ದಿರ್ತಾರೆ. ಓಂ ಶ್ರೀ ಸಿದ್ಧಿ ಬುದ್ಧಿ ಧೂಮ್ರಕೇತ ಕಲ್ಕಿ ಚಿಂತಾರ ವಿದ್ಯಾ ಮಹಾಗಣಾಧಿಪತಿಯಿಂದ ಹಿಡಿದು ಶ್ರೀ ವಿಲ್ಲಿಮತ್ ದೇವಸ್ಥಾನ ಮತ್ತು ಕುಮಾರಸ್ವಾಮಿಯಿಂದ ಹಿಡಿದು ಎಲ್ಲ ಸರ್ವ ದೇವತಾ ವಾಹನ ಗಣಗಳಿಂದ ಹಿಡಿದು ಎಲ್ಲ ದೇವತಾ ಶಕ್ತಿ, ಹಿತೈಷಿ ಶಕ್ತಿ, ಹಿತೈಷಿ ದೇವತಾ ಶಕ್ತಿ, ಹಿತೈಷಿ ಗುರುಶಕ್ತಿ, ಹಿತೈಷಿ ಮಾತಾಪಿತಾ ಪೂರ್ವ ಶಕ್ತಿ ಎಲ್ಲರೂ ನಿಮಗೆ ಸಹಾಯಕರಾಗಿ ನಿಲ್ತಾರೆ. ಖಂಡಿತ ನಿಮಗೆ ಸಾವು ಬರಲ್ಲ. ನೆನಪಿಟ್ಕೊಳ್ಳಿ. ಈ ವಿದ್ಯೆಗಳನ್ನು ನೀವು ಕಲಿಬೇಕು, ಪಾಲನೆ ಮಾಡಬೇಕು, 4 ಜನಕ್ಕೆ ಒಳ್ಳೆಯದನ್ನು ಮಾಡಬೇಕು. ಆಗ ನೀವು ಕೋಟ್ಯಾಂತರ ವರ್ಷ ಇದೇ ಶರೀರದಲ್ಲಿರ್ತೀರ. ಅಷ್ಟೇ ಅಲ್ಲ, ಇದೆಲ್ಲವನ್ನೂ ಮಾಡುವಾಗ ಯೋಗ ಅಂತ ಒಂದಿರುತ್ತೆ. ಅದೇ ಕುಂಡಲಿನಿ ಯೋಗ. ಸಪ್ತಚಕ್ರಗಳ ಯೋಗ. ಕುಂಡಲಿನಿ ಅಥವಾ ಸಪ್ತಚಕ್ರಗಳ ಯೋಗದಲ್ಲಿ ನಿಮಗೆ ಭಾಳ ಸುಲಭವಾಗಿ ನೀವು ಕುಂಡಲಿನಿ ಸಾಧನೆಯಲ್ಲಿ ಯಶಸ್ಸನ್ನು ಕಾಣ್ತೀರಾ. ಯಾರ್ಯಾರೋ ಬುರುಡೆ ಬಿಡ್ತಾರೆ, ಅವರೆಲ್ಲ ಸುಳ್ಳು ಹೇಳ್ತಾರೆ, ನಾನು ಏರಿಸ್ಕೊಬಿಟ್ಟಿದ್ದೀನಿ ಅಂತ. ಅಷ್ಟು ಈಸಿ ಅಲ್ಲ ಇದು. ಒಂದು ವೇಳೆ ಮೂಲಾಧಾರದಿಂದ ಸಹಸ್ರಾರೋಗ ಈ ಕುಂಡಲಿನಿ ಚಕ್ರದಲ್ಲಿ ಸಕ್ಸಸ್ ಆಗಿಬಿಟ್ರೆ ಅದು ಮೋಕ್ಷ ಅಂತಾರೆ, ಜೀವನ್ಮುಕ್ತಿ ಅಂತಾರೆ. ಅವರಿಗೆ ಸಾವು ಎಂಬುದೇ ಇಲ್ಲ. ಅವರು ಸಾವನ್ನು ಗೆದ್ದಿದ್ದಾರೆ. ಸಾಕ್ಷಾತ್ ಅವರು ಭಗವಂತ ಭಗವತಿ ಆಗಿರ್ತಾರೆ. ಇದು ಅಂಥ ಒಂದು ದೊಡ್ಡ ಜ್ಞಾನವನ್ನು ಯಾರ್ಯಾರೋ ಬಹಳ ತುಚ್ಛವಾಗಿ ಸಣ್ಣದಾಗಿ ಮಾತಾಡ್ತಾರೆ. ಅದು ಅವಮಾನ. ಆ ರೀತಿ ಮಾತಾಡಿದ್ರೆ ಅದು ಮಹಾಪಾಪ ಕೂಡ ಹೌದು. ಅದಕ್ಕೆ ನೀವು ಗೌರವ ಕೊಡಿ ವೇದಾಂತ ಪಂಚಕರಣಕ್ಕೆ, ವೇದಾಂತ ಸಾರಕ್ಕೆ, ಕುಂಡಲಿನಿ ಮಹಾಶಕ್ತಿ ಸಾಧನೆಗೆ. ಓಕೆ ಅವರೇ, ಸಾವನ್ನು ಯಾವ ರೀತಿ ಗೆಲ್ಬೋದು ಅಂತ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ಟಿದ್ದೀನಿ. ಮುಂದೆ ಹೆಚ್ಚಾಗಿ ನೀವು ತಿಳ್ಕೊಳ್ಳಿ. ಅಲ್ಲಿವರೆಗೂ ನಾನು ನಿಮಗೆ ನನ್ನ ಆಶೀರ್ವಾದಗಳು ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ ಮೂಲಕ ನನಗೆ ಪ್ರೋತ್ಸಾಹ ನೀಡಿದಂತಾಗುತ್ತೆ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ಹಾಗೆ ಮುಂದೆ ಪ್ರಾಣಶಕ್ತಿ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಕೊಡ್ತೀನಿ 3ನೇ ಭಾಗದಲ್ಲಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಳ್ಳೆಯದಾಗಲಿ ನಿಮಗೆ.